ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಬಹುಮುಖ್ಯ ವ್ಯಕ್ತಿಯೊಬ್ಬರನ್ನ ತಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರೇನೆ ನಂಜನಗೂಡು ವಾಮನ್ ರಮೇಶ್ ಅವರು. ನಮಸ್ಕಾರ ಸರ್. ನಮಸ್ತೆ. ಇವರು ಮೈಸೂರು ಆಕಾಶವಾಣಿಯಲ್ಲಿ ನಾಟಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಸುಮಾರು ಒಂದು 50 ವರ್ಷಗಳ ಕಾಲ ಹಲವಾರು ರಂಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ಒಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡ್ಬೇಕು. ಇವರೇನು ಅಗಾಧವಾಗಿರ್ತಕ್ಕಂಥ ಸಮುದ್ರದಂತ ಸಾಧನೆ ಮಾಡಿದರೆ ಆ ಸಾಧನೆಯನ್ನ ಅನಾವರಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇಂದಿನ ತನಿಖೆಯನ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ನಂಜನಗೂಡು ವಾಮನ್ ರಮೇಶ್ ಅವ್ರನ್ನ ಭೇಟಿ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಸಂಸ್ಕೃತಿ ಆದಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಕೇವಲ 74 ವರ್ಷ ತುಂಬಿ 75ಕ್ಕೆ ಪದಾರ್ಪಣೆ ಮಾಡ್ತಿರುವಂತ ನಂಜನಗೂಡು ವಾಮನ್ ರಮೇಶ್ ಮಾಡುವಂತಹ ಸಹಸ್ರ ಕೋಟಿ ಶರಣು ಶರಣಾರ್ಥಿಗಳು. ಸರ್, ನಾವು ಮೊಟ್ಟ ಮೊದಲ ಬಾರಿಗೆ ಯಾವ್ದಾದ್ರು ಸಂದರ್ಶನ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಂದರ್ಶಕರ ಕುಟುಂಬದ ಹಿನ್ನೆಲೆಯನ್ನ ನಾವು ನೋಡ್ತೀವಿ. ಕುಟುಂಬದ ಹಿನ್ನೆಲೆ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರ ತಂದೆ ತಾಯಿಗಳು ಯಾರು, ಅವ್ರು ಯಾವ ಊರಿನವರು, ಅವ್ರು ಎಷ್ಟು ಜನ ಮಕ್ಕಳು, ಅವ್ರು ಯಾವ ಕ್ಷೇತ್ರದಲ್ಲಿ ವೃತ್ತಿ ಮಾಡ್ತಾ ಇದ್ರು, ಇಚ್ಛಾಜೀವಿಗಳನ್ನ ಫಸ್ಟ್ ನಾವು ತಗೋತೀವಿ. ಯಾಕಂದ್ರೆ ಅವರ ಹಿನ್ನೆಲೆ ಬಹಳ ಮುಖ್ಯ. ಆದ ಕಾರಣದಿಂದ ತಾವು ತಮ್ಮ ತಂದೆ ಯಾರು, ತಾಯಿ ಯಾರು, ಅವ್ರು ಎಷ್ಟು ಜನ ಮಕ್ಕಳು, ಅವ್ರು ಯಾವ ಊರಿನವರು, ಅವ್ರು ಯಾವ ವೃತ್ತಿ ಮಾಡ್ತಾ ಇದ್ರು, ದಯಮಾಡಿ ನಮ್ಗೆ ವೀಕ್ಷಕರಿಗೆ ತಿಳ್ಕೊಳ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಸರ್. ಖಂಡಿತವಾಗಿ ಹೇಳ್ತೀನಿ. ನಾವು 3 ತಲೆಮಾರಿಗಿಂತ ಹೆಚ್ಚು 4ನೇ ತಲೆಮಾರಿಗೂ ಪದಾರ್ಪಣೆ ಮಾಡಿದವರು ಕರ್ನಾಟಕಕ್ಕೆ, ಮೈಸೂರಿಗೆ, ರೇಡಿಯೋ, ರಂಗಭೂಮಿ, ಚಲನಚಿತ್ರ, ಸಾಹಿತ್ಯ, ಈ ಕ್ರೀಡೆ, ಈ ಎಲ್ಲ ಕ್ಷೇತ್ರಗಳಿಗೂ ಸಹ ನಮ್ಮ ಅಲ್ಪ ಕೊಡುಗೆ ಇದೆ. ಯಾಕಂದ್ರೆ ಮಹಾನ್ ಅಂತ ಹೇಳ್ಕೋಬಾರದು, ನಾವೇ ಬೇರೆಯವರು ಕೇಳಿ ನೋಡಿ ತಿಳ್ಕೋಬೇಕು ಅಂತ ಬಹಳ ಸವಿನಯದಿಂದ ನಾನು ತಮ್ಮೆಲ್ಲರ ಮುಂದೆ ನಿವೇದಿಸಲು ಬಯಸ್ತೇನೆ. ನಾನು ಮಾತಾಡಕ್ ಶುರು ಮಾಡಿದ್ರೆ ಬಹುಶಃ 12 ಗಂಟೆ ಕಾಲ ಮಾತಾಡಿದ್ರು ಮುಗಿಯೋಲ್ಲ. ಆದ್ರೆ ಈ ಯೂಟ್ಯೂಬ್ ಚಾನೆಲ್ನ ಅಧ್ಯಾಯಗಳಿಗೆ ಅನುಗುಣವಾಗಿ ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಬಯಸಿದ್ದೀನಿ. ತಾವೆಲ್ಲ ದಯವಿಟ್ಟು ಆಲಿಸಿ ನನ್ನನ್ನ ಪ್ರೋತ್ಸಾಹಿಸಬೇಕು ಅಂತ ಶಿರಸ ನಮಿಸಿ ಪ್ರಾರ್ಥಿಸ್ತೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಮುತ್ತಾತರಿಂದ ನಮ್ಮ ವಂಶಾವಳಿಯ ಒಂದು ಯಶೋಗಾಥೆಯನ್ನ ನಾನು ಹೇಳಲೇಬೇಕು. ಯಾಕೆ ಅಂತಂದ್ರೆ ಮೂಲತಃ ನಮ್ಮ ವಂಶಜರು ಅಂದ್ರೆ ನಮ್ಮ ತಂದೆ ಕಡೆ ವಂಶಜರು ತಮಿಳುನಾಡಿನಿಂದ ನಂಜನಗೂಡಿಗೆ ಬಂದು ನೆಲೆಸಿದವರು. ಆದ್ರೆ ಕರ್ನಾಟಕದಲ್ಲಿ ಮೈಸೂರು ರಾಜರೇನಿದ್ರು, ಅವಾಗ ಯದುವಂಶದ ಒಡೆಯರ್ ವಂಶದ ರಾಜರು ಏನಿದ್ರು, ಆಳ್ವಿಕೆ ನಡೀತಿತ್ತಲ್ಲ, ಆ ಕಾಲದ ಇತಿಹಾಸದೊಂದಿಗೆ ನಮ್ಮ ಇಬ್ಬರು ಮುತ್ತಜ್ಜಂದರ ಜೀವನ ಸಾಧನೆ ತಳಕ್ ಹಾಕೊಳ್ಳುತ್ತೆ. ಮೊಟ್ಟ ಮೊದಲನೇದಾಗಿ ನಮ್ಮ ತಂದೆಯವರ ತಾತ ಅಂದ್ರೆ ನನ್ನ ಮುತ್ತಾತ ವೆಂಕಟಾಚಲ ಶಾಸ್ತ್ರಿಗಳು ಸಂಸ್ಕೃತ ವಿದ್ವಾಂಸರು, ತಾಳೆಗರಿ ಪಂಡಿತರು. ಅವರು ನ್ಯಾಯಶಾಸ್ತ್ರ ಮತ್ತು ಧರ್ಮಶಾಸ್ತ್ರದಲ್ಲಿ ಮೈಸೂರಿನ ರಾಜ್ಯದ ಒಡೆಯರಿದ್ರಲ್ಲ, ಆ ಒಡೆಯರವರಿಗೆ, ಕೃಷ್ಣರಾಜ ಒಡೆಯರ್ ಅವರಿಗೆ ಅವರು ಸಲಹೆಗಾರರಾಗಿದ್ರು. ಅರಮನೆಯಲ್ಲಿ ಬಹಳ ಮನ್ನಣೆಯನ್ನು ಪಡೆದು ಕೆಂಪು ತೋಡ ಹಾಕಿಸ್ಕೊಂಡಿದ್ರು, ಕೆಂಪು ರತ್ನಶಾಲು ಹೊದಿಸ್ಕೊಂಡಿದ್ರು. ಆದ್ರೆ ಅವರು ಎಂಥ ಘನವತ್ತರು ಅಂತ ಹೇಳಿದ್ರೆ, ಅವ್ರ ಮನೇಲಿ ಏನೇ ಕಾರ್ಯಕ್ರಮವಾದ್ರೆ, ಅವ್ರ ಕಾರ್ಯಕ್ರಮ ಆಗೋ ಮನೆ ಯಾವುದು ಅಂತಂದ್ರೆ, ಈಗ ಸುಬ್ರಾಂಕೆರೆಯ ಏನು ಒಂದು ಪಾರ್ಕ್ ಇದೆಯಲ್ಲ, ಆ ಉದ್ಯಾನವನದಲ್ಲಿ ಆ ಕಡೆ ಹಿಂಭಾಗದಲ್ಲಿ ಇದ್ದರೆ ಅಲ್ಲಿ 144ನೇ ಮನೆ ನಂಬರ್ನಲ್ಲಿ ಅವರೆಲ್ಲ ವಾಸವಾಗಿದ್ರು ಒಂದು ಕಾಲದಲ್ಲಿ. ಅವರು ಒಡೆಯರವರ ಇದಕ್ಕೆ ಸಲಹೆ ಕೊಡ್ತಿರ್ಬೇಕಾದ್ರೆ ಎಷ್ಟೋ ಸಲ ಒಡೆಯರ್ ಅವರು ರತ್ನಖಚಿತ ಹಾರ ಕೊಡ್ಲಿಕ್ಕೆ, ತೋಡ ಕೊಡ್ಲಿಕ್ಕೆ, ಹೀಗೆ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅವರು ಎಂಥ ಘನವತ್ತ ಪಂಡಿತರಾಗಿದ್ರು ಅಂದ್ರೆ, ಅವರಿಗೆ 4-5 ಭಾಷೆ ಬರ್ತಿತ್ತಂತೆ ಆ ಕಾಲದಲ್ಲಿ. ಅವರು ಮಹಾರಾಜರಿಗೆ ಸಲಹೆ ಕೊಟ್ಟಾಗೆಲ್ಲ ಮಹಾರಾಜರು, ನೋಡಿ ನಿಮ್ಮ ಒಂದು ವಿದ್ವತ್ತಿಗೆ ಮನ್ನಣೆಯಾಗಿ ನಿಮಗೆ ನಾನು ನಿವೇಶನ ಕೊಡ್ತೀನಿ, ಮನೆಯನ್ನ ಕೊಡ್ತೀನಿ, ಏನ್ ಬೇಕಾದ್ರೂ ಕೇಳಿ, ಭೂಮಿಯನ್ನು ಕೊಡ್ತೀನಿ ಅಂದ್ರೆ ಅವರು ಕೈ ಮುಗಿದು, ಅನ್ನದಾತ ಮಹಾಪ್ರಭುಗಳೇ, ತಮ್ಮ ಆಶ್ರಯದಲ್ಲಿ ನನಗೆ ಗೌರವ ಲಭಿಸಿರೋದೇ ಸಾಕು, ನನ್ನ ಪಾಂಡಿತ್ಯಕ್ಕೆ ಬೆಲೆ ಸಿಕ್ಕಿರೋದೇ ಸಾಕು, ಒಬ್ಬ ವಿಪ್ರನಾಗಿ
ನಾನು ತಮ್ಮ ಹತ್ರ ಏನನ್ನೂ ಕೇಳಲು ಬಯಸಲ್ಲ ಅಂತ ಹೇಳಿದ್ರು. ಆದ್ರೂ ಮಹಾರಾಜರು ಬಲವಂತವಾಗಿ ಒಂದು ಮನೆ ಪತ್ರವನ್ನ ಕೊಟ್ರೆ ಅವರು ಅದನ್ನ ಆ ಕಾಲದಲ್ಲಿ ವಾಪಸ್ ಕೊಟ್ರಂತೆ. ಹಾಗಂತ ಅವ್ರೇನ್ ಶ್ರೀಮಂತರಲ್ಲ, ಅವರು ಬಡವರಾಗೇ ಇದ್ರು, ಬಡತನದಲ್ಲೇ ಇದ್ರು. ಆದ್ರೆ ಅವರ ಮನೆಯಲ್ಲಿ ಆ ಕಾಲದಲ್ಲಿ ನಡೀತಿದ್ದಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಎಲ್ಲ ಶುಭ ಕಾರ್ಯಕ್ರಮಗಳಿಗೆ ಅರಮನೆಯಿಂದ ಗೌರವ ಬರ್ತಿತ್ತು. ರಾಜ ಮರ್ಯಾದೆಯನ್ನು ಹೊಂದಿದಂತ ಅರಮನೆಯ ಹಸು, ಅರಮನೆಯ ಕುದುರೆ, ಪಲ್ಲಕ್ಕಿ ಇವೆಲ್ಲ ಬರ್ತಾ ಇತ್ತು. ಆಮೇಲೆ ಜೊತೆಗೆ ಸೈನಿಕರ ಗೌರವ, ಅರಮನೆ ಬ್ಯಾಂಡು ಎಲ್ಲ ಬರ್ತಿತ್ತು. ಹೀಗೆ ಬಂದು ಮನೆಯ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಿತ್ತು ಆ ಕಾಲದಲ್ಲಿ. ಈ ಪಂಡಿತರು ನಮ್ಮ ಮುತ್ತಾತ ಲಕ್ಷಾವಧಿ ತಾಳೆಗರಿಗಳನ್ನ ಬರೆದು ಇಡೀ ಮನೆ ತುಂಬಿಟ್ಟಿದ್ರಂತೆ. ಆದರೆ ಅದರಲ್ಲಿ ಅವರ ಮುಂದಿನ ಅವರ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಇದರಲ್ಲಿ ಆಸಕ್ತಿನೂ ಇರಲಿಲ್ಲ, ಅರ್ಥವೂ ಆಗ್ತಿರ್ಲಿಲ್ಲ. ಅವ್ರು ಬೆಳೆದು ಬಂದ ವಾತಾವರಣವೇ ಬೇರೆ, ಅವ್ರು ಓದಿದ್ದೇ ಬೇರೆ. ನನಗೆ ನಮ್ಮ ಒಬ್ಬ ಚಿಕ್ಕಪ್ಪ ಹೇಳಿದ ಹಾಗೆ, ನಮ್ಮ CFTRL ಆಗ ಕೆಲಸ ಮಾಡ್ತಿದ್ದಂತ ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಸುಬ್ರಹ್ಮಣ್ಯಮ್ಮನವರು ಆ ತಾಳೆಗರಿಗಳನ್ನೆಲ್ಲ ಮನೇಲಿದ್ರೆ ಹಾಳಾಗುತ್ತೆ ಅಂತ ಹೇಳಿ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಕೊಟ್ರಂತೆ. ನಾನು ಬುದ್ಧಿ ಬಂದ ಮೇಲೆ, ನಾನು ಯುವಕನಾಗಿದ್ದಾಗ ಎಷ್ಟೋ ವರ್ಷಗಳ ಮೇಲೆ ಅಲ್ಲಿಗೆಲ್ಲ ಹೋಗಿ ಹುಡುಕಿದೆ. ಆದ್ರೆ ಯಾರಿಗೆ ಕೊಟ್ರು, ಯಾವಾಗ ಕೊಟ್ರು, ಎಲ್ಲಿ ಕೊಟ್ರು ಅದಕ್ಕೆ ದಾಖಲೆ ಇಲ್ಲ. ಹೀಗಾಗಿ ನಾನು ಅವರ ಬಗ್ಗೆ ಪುಸ್ತಕ ಬರೀಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಹೆಚ್ಚು ಆಧಾರಗಳಲ್ಲಿದೆ, ಕಪೋಲ ಕಲ್ಪಿತವಾಗಿ ನಾ ಬರಿಬಾರದು. ಈಗ ನಮ್ಮ ತಂದೆ ಹೇಳಿದ್ದು, ನಮ್ಮ ಚಿಕ್ಕಪ್ಪಂದ್ರು ಹೇಳಿದ್ದು, ಇದ್ರ ಮೂಲಕ ನಂಗೆ ಗೊತ್ತು. ಅವ್ರ ಫೋಟೋ ಸಹ ನಂಗೆ ಲಭ್ಯವಿಲ್ಲ, ಯಾಕಂದ್ರೆ ಆ ಕಾಲದಲ್ಲಿ ಫೋಟೋ ಇರಲಿಲ್ಲ. ಆದರೆ ನೋಡಿ, ನನ್ನ ಪುಣ್ಯ, ನಮ್ಮ ವಂಶದ ಘನತೆಯನ್ನ ಹೆಚ್ಚಿಸುವಂತ ದಾಖಲೆಗಳು ನಾನು ಬರೀಲಿಕ್ಕೆ ಪುಸ್ತಕ ನಮ್ಮ ಇನ್ನೊಬ್ಬ ಮುತ್ತಾತರು ಅವ್ರ ಬಗ್ಗೆ ಮಾಹಿತಿ ಸಿಕ್ತು. ಅವರು ಶ್ರೀಕಂಠೇಶ್ವರ ಅಯ್ಯರ್ ಅಂತ ಹೇಳಿ. ತಾವೆಲ್ಲ ಮುಂದೆ ಹೋಗಕ್ಕಿಂತ ಮುಂಚೆ ತಮ್ಮ ತಂದೆಯವ್ರಿಗೆ ಮಾತಾಡ್ಬಿಟ್ಟು ತಂದೆಯವ್ರದ್ದು ವಿಚಾರ ಅಂತ ಹೇಳ್ಬಿಡಿ ಸರ್. ಅಲ್ಲ ಹೇಳ್ತೀನಿ, ಇವ್ರದ್ದು ಹೇಳ್ಬಿಟ್ಟು ಆಮೇಲೆ ಅವ್ರದ್ದು ಹೇಳ್ತೀನಿ. ಯಾಕಂದ್ರೆ ಇವ್ರು ತುಂಬಾ ಗ್ರೇಟ್. ಈಗ ಇವ್ರು ತುಂಬಾ ಗ್ರೇಟ್ ಇರೋದ್ರಿಂದ ಎರಡೇ ವಾಕ್ಯ ಹೇಳ್ತೀನಿ, ಅವ್ರ ಬಗ್ಗೆ ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಈಗ ಮೈಸೂರಿನಲ್ಲಿ ತಾವೆಲ್ಲ ಹಾರ್ಡ್ವಿಕ್ ಹೈಸ್ಕೂಲ್ ನೋಡಿರ್ಬೋದು. ಆ ಸರ್ಕಲ್ ಹೆಸರು ಶ್ರೀಕಂಠೇಶ್ವರ ಅಯ್ಯರ್ ವೃತ್ತ ಅಂತ. ಅಂದ್ರೆ ನಮ್ಮ ಮುತ್ತಾತನ ಹೆಸರಿನಲ್ಲಿ ಇದು ಅಲ್ಲಿ ವೃತ್ತ ಇದೆ. ಅವರ ಅಲ್ಲೇ ಲಕ್ಷ್ಮೀಪುರಂ ಅಲ್ಲಿ ರೈಲ್ವೆ ಸ್ಟೇಷನ್ ಎದುರಿಗೆ ಆಗಿದ್ದಂತ ಸ್ಕೂಲಿನ ಎದುರಿಗೆ ಅವ್ರ ಮನೆ ಈಗ್ಲೂ ಇದೆ, ಅವರ ವಂಶಸ್ಥರು ಈಗ್ಲೂ ಇದ್ದಾರೆ. ಆ ಮನೆಯ ನಾನು ಮರಿಮಗ, ಆ ಮನೆಯ ಮೊಮ್ಮಗಳು ನಮ್ಮ ತಾಯಿ ಗಿರಿಜಾ. ಶ್ರೀಕಂಠೇಶ್ವರ ಅಯ್ಯರ್ ಅವರಿಗೆ ಎರಡು ವಾಕ್ಯ ಹೇಳಿ ನಮ್ಮ ತಂದೆ ತಾಯಿ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ಶ್ರೀಕಂಠೇಶ್ವರ ಅಯ್ಯರ್ ಅವರು ಆಗಿನ ಕಾಲದಲ್ಲಿ ಹೆಚ್ಚಾಗಿ ಓದಿ ಮೈಸೂರು ಅರಮನೆಯ IGP ಆಗಿದ್ರು ಕೊನೆಗೆ. ಅದಕ್ಕೆ ಮೊದಲು ಅವರು ಮೈಸೂರು ಜಿಲ್ಲೆಯ DC ಆಗಿದ್ರು, ಕೋಲಾರ ಜಿಲ್ಲೆಯ DC ಆಗಿದ್ರು, CATBಯ ಚೇರ್ಮನ್ ಆಗಿದ್ರು. ಅನೇಕ ಶುಭ ಕಾರ್ಯಗಳನ್ನ ಮಾಡಿದ್ದಾರೆ. ಬರುವ ದಿನಗಳಲ್ಲಿ ಅವ್ರ ಬಗ್ಗೆನೇ ಒಂದು ಎಪಿಸೋಡ್ ನಾನು ಮಾತಾಡ್ತೀನಿ. ಈಗ ನನ್ನ ತಂದೆ ತಾಯಿಗೆ ಬರ್ತೀನಿ. ನಮ್ಮ ತಾತ ಅಜ್ಜಿ ಬಗ್ಗೆ ನಾ ಹೇಳಲೇಬೇಕು. ನಮ್ಮ ತಾತ ಬಂದು ಶ್ರೀನಿವಾಸ್ ಅಯ್ಯರ್ ಅಂತ. ಅವ್ರು ಏನು ಓದಿರ್ಲಿಲ್ಲ, ಕೃಷಿಕರಾಗಿದ್ರು. ಅವರು ತಮಿಳ್ನಾಡಿನಿಂದ ಬಂದು ನಂಜನಗೂಡಿನಲ್ಲಿ ಭೂಮಿ ಇದ್ರು ಸಹ ಬಂಧುಗಳ ಒಂದು ಕುತಂತ್ರದಿಂದ ಅವರು ಭೂಮಿಯನ್ನೆಲ್ಲ ಕಳ್ಕೊಂಡ್ರು. ಮೈಸೂರಿಗೆ ಬಂದು ಮನೆಯಲ್ಲಿ ಇದ್ರು. ಮನೆಯಲ್ಲಿ ಹಸುಗಳೆಲ್ಲ ಇತ್ತು, ಅವನ್ನ ನೋಡ್ಕೊಳ್ತಿದ್ರು, ಹಸು ಹಾಲು ಕರೀತಾ ಇದ್ರು. ಮತ್ತೆ ನಮ್ಮ ಅಜ್ಜಿ ಆಗಿನ ಕಾಲದಲ್ಲಿ 5 ಭಾಷೆ ಬರ್ತಿತ್ತು ಅವರಿಗೆ. ನಾನು ಮುಂದೆ ಅವ್ರ ಬಗ್ಗೆನೂ ಹೇಳ್ತೀನಿ. ಅವರು ದಿಲ್ಲಿಯಲ್ಲಿ ನನಗೆ 3ನೇ ವರ್ಷದಲ್ಲಿ ಕಾಲು ಮುರಿದಾಗ ನಮ್ಮ ತಂದೆ ಅಲ್ಲಿ ಕನ್ನಡ ನ್ಯೂಸ್ ಓದ್ತಾ ಇದ್ದಾಗ ಆ ಕಾಲದಲ್ಲಿ 3 ರೈಲುಗಳನ್ನ ಬದಲಾಯಿಸಿ ದಿಲ್ಲಿಗೆ ಬಂದು ನನ್ನನ್ನು ಮೈಸೂರಿಗೆ ಕರೆತಂದು ಇಲ್ಲಿ 4ನೇ ದಿವಸವೇ ಆಪರೇಷನ್ ಆಗೋದಕ್ಕೆ ಕಾರಣಕರ್ತರಾದ್ರು. ಇಲ್ಲದಿದ್ರೆ ನಾನು ಬಲಗಾಲಿಲ್ಲದೆ ಕುಂಟನಾಗಿರ್ತಿದ್ದೆ. ಹೀಗಾಗಿ ಅವ್ರ ಬಗ್ಗೆ ಪ್ರಸ್ತಾಪಿಸಿ ತಂಗಮ್ಮನವ್ರ ಬಗ್ಗೆ ಹೇಳ್ತಾ ಈಗ ನಮ್ಮ ತಂದೆ ವಾಮನ್ ಮತ್ತು ಗಿರಿಜಾ ಅವರ ಬಗ್ಗೆ ಹೆಚ್ಚು ವಿವರಗಳನ್ನು ಕೊಡ್ತೀನಿ. ನಮ್ಮ ತಂದೆ NS ವಾಮನ್ ಅವರು 1919ನೇ ಇಸ್ವಿ ನವೆಂಬರ್ 24ಕ್ಕೆ ಅವರು ಮೈಸೂರಿನಲ್ಲಿ ಜನಿಸಿದ್ರು. ಅವರು ಜನಿಸಿದಾಗ ಅವರ ಮನೆಯಲ್ಲಿ ಒಟ್ಟು ಅವರು 6 ಜನ ಸೋದರರು, 2 ತಂಗಿಯರ ಜೊತೆಗೆ ಇದ್ರು. ಅವರಿಗೆ ಹೆಚ್ಚು ಓದ್ಲಿಕ್ಕೆ ಆಸಕ್ತಿ ಇರಲಿಲ್ಲ. ಅದ್ ಯಾವ ದೇವರ ಸಂಕಲ್ಪವೋ, ಅವರ 7 ಜನ್ಮದಲ್ಲಿ ಯಾರೂ ಸಹ ಕಲಾವಿದರಾಗಿರ್ಲಿಲ್ಲ. ನಾಟಕ, ಸಿನಿಮಾ ಅನ್ನೋ ಅಕ್ಷರಗಳನ್ನ, ಶಬ್ದಗಳನ್ನೇ ಕೇಳಿರ್ಲಿಲ್ಲ. ಅಂಥ ವಿಸ್ಮಯದ ವಾತಾವರಣದಲ್ಲಿ ನನಗೆ ಇವತ್ತಿಗೂ ಪ್ರಶ್ನೆ ಇದೆ, ಅತ್ಯಂತ ಮಡಿಯ
ಬ್ರಾಹ್ಮಣರ ಒಂದು ಮನೆತನದಲ್ಲಿ ಹುಟ್ಟಿ ಮುತ್ತಾತ ಬಹಳ ಮಾಡಿ ಕಟ್ಟುನಿಟ್ಟು ಕಲೆಯ ಬಗ್ಗೆ ಹೆಸರು ಹೇಳಬಾರದು, ನಾಟಕ ನೃತ್ಯ ಎಲ್ಲ ಹಬ್ಬಾಪೂಲಿಗಳಿಗೆ ವೇಶ್ಯರಿಗೆ ಅನ್ನುವಂಥ ಮನೋಭಾವವನ್ನು ಹೊಂದಿದ್ದಂಥ ಕಾಲದಲ್ಲಿ ಇದ್ದವರು. ಮೈಸೂರು ಅರಮನೆ ಅಂದ್ರೆ ಬಹಳ ಪವಿತ್ರ ಮಡಿ. ಇಲ್ಲಿ ನಾವು ಕಲಾವಿದರೆಲ್ಲ ಆಗ ಕಾಲ ಹಾಕಿಲ್ಲ, ನಾವು ಏನಿದ್ರು ಸಹ ಸಂಸ್ಕೃತದ ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡಿ ಮಹಾರಾಜರಿಗೆ ಆ ಅರಮನೆಯಲ್ಲಿ ಅವರಿಗೆ ಸಲಹೆಯನ್ನು ಕೊಟ್ಟು ಬಂದಂತ ಸ್ವಲ್ಪ ಆದಾಯದಲ್ಲಿ ಒಂದು ಜೀವನವನ್ನು ನಡೆಸಬೇಕು ಅನ್ನೋ ಉದ್ದೇಶದವರು. ಅವರು ಮಕ್ಕಳಿಗೆ ಸಂಸ್ಕೃತ ಓದಿ ಅಂತ ಅಮರ ಪಾಠ ಎಲ್ಲ ಮಾಡಿಸ್ತಾ ಇದ್ರು. ಆದ್ರೆ ನಮ್ಮ ತಂದೆ ವಾಮನ್ ಆ ಕಡೆ ಈ ಕಡೆ ಕನ್ನಡ ಭಾಷೆ ಬಗ್ಗೆ ಬಹಳ ಒಲವಿತ್ತು ಅವರಿಗೆ. ಚಿಕ್ಕಂದಲ್ಲಿ ನಿಮಗೆ ನಂಬಲಿಕ್ಕೆ ಸಾಧ್ಯವಿಲ್ಲ, 10ನೇ ವರ್ಷದಿಂದನೇ ಅವರಿಗೆ ಅದ್ ಯಾಕೆ ನಾಟಕದಲ್ಲಿ ಆಸಕ್ತಿ ಬಂತು ನನಗಂತೂ ಇವತ್ತಿನ ತನಕ ಅರ್ಥ ಆಗ್ತಾ ಇಲ್ಲ. ಕಟ್ಟುನಿಟ್ಟಾದ ವಾತಾವರಣದಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ, ತಾತನ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗಂಗಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಶಾಲೆಯಲ್ಲಿ ಓದ್ತಿದ್ದಾಗ ಮೇಷ್ಟ್ರ ಒಂದು ಪ್ರಭಾವದಿಂದ, ಮೇಷ್ಟ್ರ ಬೆಂಬಲದಿಂದ 12ನೇ ವಯಸ್ಸಿಗೆ ಕಲಾವಿದರಾದರು. ಮೈಸೂರಿನಲ್ಲಿ ಆ ಶಾಲೆಯಲ್ಲಿ ಅವರು 12ನೇ ವಯಸ್ಸಿನಲ್ಲಿ ನಾಟಕವನ್ನ ಮಾಡಿದ್ರು. ಆ ಪಾತ್ರದಿಂದ ಅವರ ಮೊದಲನೇ ಪದಾರ್ಪಣೆ ಆಯಿತು. ಆದ್ರೆ ಮುಂದೆ ಅವರು ಯುವಕರಾಗಿ ಬಂದಂಗೆ BA ಓದಿದ್ರು ಮಹಾರಾಜ ಕಾಲೇಜಿನಲ್ಲಿ. ಅವರಿಗೆ ಓದು ಮುಂದುವರಿಸ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ನಾನೀಗಾಗ್ಲೇ ಹೇಳಿದ್ನಲ್ಲ, 12ನೇ ವರ್ಷದಿಂದ ಯುವಕರಾಗೋ ತನಕ ಮಕ್ಕಳು ಜೊತೆಗೆ ಮುಂದೆ ಯುವಕರ ಜೊತೆಗೆ ಅಲ್ಲಲ್ಲಿ ನಾಟಕಗಳನ್ನ ಆಡ್ತಾ ಹೋದ್ರು, ಪಾತ್ರ ಮಾಡೋದ್ರ ಜೊತೆಗೆ ನಿರ್ದೇಶನ ಮಾಡಕ್ ಹೋದ್ರು. ಆದ್ರೆ ಅವ್ರು ಯಾವ್ಯಾವ ನಾಟಕ ಮಾಡಿದ್ರು, ಎಲ್ಲೆಲ್ಲಿ ಮಾಡಿದ್ರು, ಅವ್ರ ಜೊತೆಗೆ ಯಾರ್ಯಾರು ಇದ್ರು ಅನ್ನೋದು ದೊಡ್ಡ ಪಟ್ಟಿ ಇದೆ. ಆದ್ರೆ ಅವರ ಪಟ್ಟಿನ ಸೂಕ್ಷ್ಮವಾಗಿ ಹೇಳೋದಾದ್ರೆ, ಮಹಾರಾಜ ಕಾಲೇಜಲ್ಲಿ ಕ್ವಾಡ್ರ್ಯಾಂಗಲ್ ಇತ್ತು, ಅಲ್ಲಿ ನಾಟಕಗಳನ್ನ ಆಡ್ತಾ ಇದ್ರಂತೆ. ಅವರ ತಂಡದಲ್ಲಿ HK ರಂಗನಾಥ್ ಅವರಿದ್ರು, ಆಮೇಲೆ ಸಂಪತ್ ಅವರಿದ್ರು, ಆಮೇಲೆ KS ಅಶ್ವಥ್ ಅವರಿದ್ರು. ಅವರೆಲ್ಲ ಮುಂದೆ ಬಂದ್ರು. ಆದ್ರೆ ಆರಂಭದಲ್ಲಿ ನಮ್ಮ ತಂದೆ ನಾಟಕ ಮಾಡುವಾಗ ನಿಮ್ಗೆಲ್ಲ ಗೊತ್ತಿದೆ, ಚಿತ್ರ ಸಾಹಿತಿ ವಿಜಯ ನರಸಿಂಹ ಅಂತ ಹೇಳಿ. ವಿಜಯ ನರಸಿಂಹ ಅವರು ನಮ್ಮ ತಂದೆ ಸ್ನೇಹಿತರು. ನಮ್ಮ ತಂದೆಯ ತಂಡದಲ್ಲಿದ್ರು ವಾಮನ್ ಅಂಡ್ ಆರ್ಟಿಸ್ಟ್ಸ್ ಅಂತ ಒಂದು ತಂಡ ಮಾಡ್ಕೊಂಡಿದ್ರು. ಮಾಡಿದಾಗ KS ಅಶ್ವಥ್ ಅವರು ಮುಂದಿನ ಅಧ್ಯಾಯಗಳೆಲ್ಲ ಹೇಳ್ತೀನಿ. ಅವರು ಎಲ್ಲೋ ಕೆಲಸದಲ್ಲಿದ್ರು, ಅವರ ಶತಮಾನೋತ್ಸವ ಬಂದಿದೆ ಈಗ. KS ಅಶ್ವಥ್ ಅವರು ನಮ್ಮ ತಂದೆಯ ಒಬ್ಬ ಪಟ್ಟ ಶಿಷ್ಯ, ಮಾಸ್ಟರ್ ಹಿರಣ್ಯರು ನಮ್ಮ ತಂದೆಯ ಒಬ್ಬ ಪಟ್ಟ ಶಿಷ್ಯ. ಮುಂದೆ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ ಮುಂತಾದ ನೂರಾರು ಕಲಾವಿದರು 40-50ರ ದಶಕದಲ್ಲಿ ನಮ್ಮ ತಂದೆಯಿಂದನೇ ಅವರು ಕಲಾವೃತ್ತಿಗೆ ಪ್ರೋತ್ಸಾಹವನ್ನ ಪಡೆದು ಅರಳಿದ್ರು ಅಂತೇಳಿ ಹೇಳ್ತೀನಿ. ಹೀಗಾಗಿ ನಮ್ಮ ತಂದೆ BA ಓದೋದ ಮೇಲೆ ಏನ್ ಮಾಡೋದು ಅಂತ ಮಾಡ್ತಾ ಇದ್ದವಾಗ ಅವರು ಬೇಗ ಮದುವೆ ಮಾಡ್ಬಿಟ್ರು. ನಮ್ಮ ತಾಯಿ ಗಿರಿಜಾ ಅವರು ಬೇಗ ಮದುವೆ ಮಾಡ್ಬಿಟ್ರು. ಆ ಪ್ರಸಂಗವನ್ನ ನಿಮಗೆ ಹೇಳಲೇಬೇಕು. ಮೈಸೂರ ಅರಮನೆಯ IGP ಆಗಿದ್ದಂತ ಲಕ್ಷ್ಮೀಪುರಂ ಇದ್ದ ಮನೆ, ಅಲ್ಲಿ ಕೋಚ್ ಗಾಡಿ ಇತ್ತು. ಆ ಮನೆಯ ಮೊಮ್ಮಗಳಾದಂತ ಗಿರಿಜಾ ಅವರು ಕೋಚ್ ಗಾಡಿಯಲ್ಲಿ ಓಡಾಡ್ತಾ ಇದ್ರು. ಬೇರೆಯವ್ರು ಯಾರು ಅವ್ರ ಮುಖ ನೋಡೋ ಹಂಗಿಲ್ಲ. ಅವರು ಹೆಚ್ಚು ಓದ್ಲಿಲ್ಲ, LS ಮಾತ್ರ ಓದಿದ್ರು. ಮನೆಯಲ್ಲಿ ಅವರ ಮುತ್ತಜ್ಜಿ ಶಲ್ಲಮ್ಮ ಅಂತ ಕರಿತೀವಿ, ಅವ್ರ ಲಕ್ಷ್ಮಿ ಅಂತ ಹೆಸರು. ಆ ಶಲ್ಲಮ್ಮನ ಉದಾರದ ಹೃದಯದಲ್ಲಿ, ಔಪಚಾರ್ಯದಲ್ಲಿ ಅವರು ಚೆನ್ನಾಗಿ ಬೆಳೆದ್ರು, ಸಂಸ್ಕೃತಿಯನ್ನ ಕಲ್ತರು. ಆದ್ರೆ ಎಲ್ಲಿಗೆ ಮದುವೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದು ಅತ್ಯಂತ ಶ್ರೀಮಂತ ಅರಮನೆಗೆ ಸಂಬಂಧಪಟ್ಟಂತ IGP ಆಗಿದ್ದವರ ಮನೆಯ ಮೊಮ್ಮಗಳು ನಮ್ಮ ತಾಯಿ ಗಿರಿಜಾ. ಇತ್ತಾಗೆ ಅರಮನೆಯ ಸಂಸ್ಕೃತ ವಿದ್ವಾಂಸರು, ಧರ್ಮಶಾಸ್ತ್ರ ನ್ಯಾಯಶಾಸ್ತ್ರ ಪಂಡಿತರಾಗಿದ್ದಂತ ವೆಂಕಟಾಚಲ ಶಾಸ್ತ್ರಿಗಳ ಮೊಮ್ಮಗ NS ವಾಮನ್. ಇವರು ಬಡತನದ ಕುಟುಂಬ. ಎಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅನ್ನೋ ಹಾಗೆ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನಮ್ಮ ಈ ವಂಶ ಬೆಳೆಯಲಿಕ್ಕೆ ಕಾರಣ ಏನು ಅಂದ್ರೆ ದೈವ ಸಂಕಲ್ಪ. ಯಾಕಂದ್ರೆ ಆಗ ಶ್ರೀಮಂತಿಕೆ ಬಡತನ ಮುಖ್ಯವಾಗಿರ್ಲಿಲ್ಲ. ಕೋಚ್ ಗಾಡಿಯಲ್ಲಿ ಓಡಾಡ್ತಿದ್ದ ಗಿರಿಜಾ D ಸುಬ್ಬಯ್ಯ ರೋಡ್ ಹತ್ರ ಇರುವಂತ ಸುಬ್ರಾಂಕೆರೆಯ ಬಳಿಯ 144ನೇ ಮನೆಗೆ ಮೊದಲ ಸೊಸೆಯಾಗಿ ಹ್ಯಾಕ್ ಬಂದ್ರು? ಅದು ಲವ್ ಮ್ಯಾರೇಜ್ ಅಲ್ಲ, ಆಗಿನ ಕಾಲದಲ್ಲಿ ಹಿರಿಯರಿ ನೋಡಿ ಮಾಡ್ಬೇಕಾಗಿತ್ತು. ನಮ್ಮ ತಾಯಿ ತಂಗಮ್ಮ ಗಿರಿಜಾ ಅವರ ಅಜ್ಜಿ ಶಲ್ಲಮ್ಮ ಆತ್ಮೀಯ ಸ್ನೇಹಿತರು. ಬಡತನ ಶ್ರೀಮಂತನ ಇರ್ಲಿಲ್ಲ. ಒಂದ್ ದಿವಸ ಕೇಳಿದ್ರಂತೆ, ತಂಗಮ್ಮ ಶಲ್ಲಮ್ಮ ಕೇಳಿದ್ರಂತೆ, ಏನಮ್ಮ ನನ್ನ ಮೊಮ್ಮಗನಿಗೆ ನಿನ್ ಮೊಮ್ಮಗಳನ್ನ ಕೊಡ್ತೀಯಾ ಅಂತ. ಇಷ್ಟೇ. ಏನು ಓದಿದ್ದಾರೆ, ಹೇಗಿದ್ದಾರೆ, ಇವ್ರು ಹೆಂಗ್ ಮದುವೆ ಮಾಡ್ಕೊಡ್ತಾರೆ, ಏನು ಯೋಚನೆ ಮಾಡದೆ ಮದುವೆ ನಿಶ್ಚಯ ಆಗೋಯ್ತು. ಮದುವೆ ನಿಶ್ಚಯವಾಗಿ ಅತ್ಯಂತ ವೈಭವದಿಂದ ಮದುವೆ ನಡೆಯಿತು. ಆಗ 14 ವರ್ಷದ ನನ್ನ ತಾಯಿಗೆ 19-20 ವರ್ಷದ ನನ್ನ ತಂದೆ ಮದುವೆ ಆಯ್ತು.
ಮದುವೆ ಪ್ರಕರಣ ಅವೆಲ್ಲ ಫೋಟೋಗಳೆಲ್ಲ ಮುಂದೆ ತೋರಿಸ್ತೀನಿ ನಿಮಗೆ. ಇದು ಮೊದಲನೇ ಅಧ್ಯಾಯ ಆಗಿರೋದ್ರಿಂದ ಸಂಕ್ಷಿಪ್ತವಾಗಿ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಆ ಕಾಲದಲ್ಲಿ ಅವರು ತಾತನನ್ನ ಧಿಕ್ಕರಿಸಿ ಏನೇನು ಮಾಡಿದ್ರು ಯೌವನದಲ್ಲಿ ಅಂತ ಅದನ್ನ ಒಂಚೂರು ಹೇಳ್ಬಿಡ್ತೀನಿ. ಅವ್ರಿಗೆ ಸಿನಿಮಾ ಹುಚ್ಚು, ನಾಟಕದ ಹುಚ್ಚು. ಅಶೋಕ್ ಕುಮಾರ್ ಮತ್ತೆ ಶಾಂತಾ ಆಪ್ಟೆ ನೋಡಕ್ಕೆ ಬಾಂಬೆಗೆ ಓಡೋಗಿದ್ರು ಒಂದ್ಸಲ. ಆಮೇಲೆ ಮೈಸೂರಿನಲ್ಲಿರುವಂತಹ ಎಲ್ಲ ನಾಟಕಗಳನ್ನ ನೋಡ್ತಿದ್ರು. ಪೃಥ್ವಿರಾಜ್ ಕಪೂರ್ ಅವರ ನಾಟಕವನ್ನ ನೋಡಿ ಮುಂದೆ ಆಕಾಶವಾಣಿಗೆ ಕರೆತಂದು ನಾಟಕ ಮಾಡಿಸಿದ್ರು ಮೈಸೂರಲ್ಲಿ. ಅದೆಲ್ಲ ಪ್ರಸಂಗಗಳನ್ನ ಹೇಳ್ತೀನಿ. ಹಾಗೆ ಅವ್ರು ಮಾಡ್ತಾ ಇರ್ಬೇಕಾದ್ರೆ ತಾತನಿಗೆ ನಾಟಕ ನೋಡಕ್ ಹೋಗಕ್ ಗೊತ್ತಿರಲಿಲ್ಲ. ಆಗ ನಾಟಕ ರಾತ್ರಿ 10:30 ಶುರು ಆದ್ರೆ ಬೆಳಗಿನ ಜಾವ 3ರಿಂದ 6 ಗಂಟೆ ತನಕ ನಡೀತಿತ್ತು ಮೈಸೂರಲ್ಲಿ. ತುಂಬಾ ಕಂಪನಿಗಳು ಬರ್ತಿದ್ವು. ನಮ್ಮ ತಂದೆಗೆ ನಾಟಕ ನೋಡೋ ಹುಚ್ಚು. ಅವರ ಮನೆ ಮಹಡಿ ಮೇಲೆ ಇವ್ರ ತಮ್ಮ ರಾಜು, ಇವ್ರ ತಮ್ಮ ನಾಗಭೂಷಣ, ಇವ್ರ ತಮ್ಮ ವಿಶ್ವೇಶ್ವರ ಎಲ್ಲ ಮಲ್ಕೊಳ್ತಾ ಇದ್ರು. ತಂಗಿಯರಾದ ರತ್ನ, ತಾರ ಎಲ್ಲ ಕೆಳಗೆ ಮಲ್ಕೊಳ್ತಾ ಇದ್ರು. ಆ ಮಾಡಿ ಮೇಲೆ ಆವಾಗ ಅದು ಸಾಧಾರಣ ಮನೆ, ಹಂಚಿನ ಮನೆ, ಮೇಲ್ಗಡೆ ಒಂದು ಬಿಸಿಲು ಮಾಡಿ ಇತ್ತು. ಆ ಬಿಸಿಲು ಮಾಡಿಯಲ್ಲಿ ಇವರೆಲ್ಲ ಇರೋರು. ವಾಮನ್ನು ತಮ್ಮಂದ್ರಿಗೆ, ನಾಗಭೂಷಣ ಅನ್ನೋರಿಗೆ ವಿನಂತಿ ಮಾಡಿಕೊಂಡು, ನೋಡು ಒಂದ್ ಕೆಲಸ ಮಾಡೋ, ತಾತಂಗೆ ಗೊತ್ತಾಗ್ಬಾರ್ದು, ಸಿನಿಮಾದಲ್ಲಿ ನಾಯಕರು ಮಾಡ್ತಾರಲ್ಲ ಹಾಗೆ ಆ ಗೋಡೆಯಿಂದ ಹಗ್ಗ ಕೆಳಗ್ ಬಿಟ್ಟು ಆ ಹಗ್ಗನ ಹಿಡ್ಕೊಂಡು ಕೆಳಗಿಳಿದು ಹೋಗಿ, ಆ ತಾತನಿಗೆ ಗೊತ್ತಾಗಲ್ಲ, ಹೋಗ್ಬಿಟ್ಟು ನಾಟಕ ನೋಡಿ ಬಂದು ಆ ಹಗ್ಗ ಎಳೆದ್ರೆ ನಾಗಭೂಷಣ ಬಲಗಾಲ ಬೆರಳಿಗೆ ಕಟ್ಕೊಂಡ್ರವ್ರು, ಅವ್ರು ಬಂದು ಮಾಡಿ ಬಾಗಿಲು ತೆಗೆದ್ರೆ ಇವ್ರು ಹಗ್ಗ ಹಿಡ್ಕೊಂಡೆ ಮೇಲೆ ಹೋಗ್ತಿದ್ರಂತೆ. ಹಾಗೆ ನಾಟಕ ನೋಡ್ತಿದ್ರು. ತಾತಂಗೆ ಇಷ್ಟ ಇರ್ಲಿಲ್ಲ. ತಾತ ಬಂದು ಒಂದ್ 4-5 ಸಲ ದೊಣ್ಣೆ ತಗೊಂಡು ಬಾರಿಸಿದ್ದಾರೆ. ಕೆಟ್ಟ ಬೈಗಳನ್ನು ಬೈದು, ನಾಟಕ ನೋಡ್ತೀಯ, ಹಬ್ಬ ಪೋಲಿ ಆಗಿ ಹೋಗ್ತೀಯ ನೀನು, ನಮ್ಮ ವಂಶದಲ್ಲಿ ಹಬ್ಬ ಪೋಲಿ ಆಗ್ತೀಯಲ್ಲೋ ಅಂತ ಹೇಳಿ ಬೈಯೋರಂತೆ, ಹೊಡೆಯೋರಂತೆ, ಊಟ ಆಗ್ತಿರ್ಲಿಲ್ಲಂತೆ, ಮನೆ ಬಿಟ್ಟು ಹೊರಗೆ ನಿಲ್ಸೋರಂತೆ. ಆದರೂ ಯುವಕನಿಗೆ ನಾಟಕದ ಹುಚ್ಚು. ಅದೇ ಪರಂಪರೆ ಮುಂದುವರಿಯಿತು. ಒಂದ್ಸಲ ಎದುರು ಮನೇಲಿ ಮೋಹಿನಿ ಇದೆ ಅಂತ ಆಳಮನೆ ಇತ್ತಂತೆ. ತಾತ ಬಾಗಲೇ ತೆಗೆದಿಲ್ಲ. ನಾಗಭೂಷಣ ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಹಗ್ಗ ಎಳೆದ್ರು ಅವ್ರು ತೆಗಿಲಿಲ್ಲ ದಾರನ. ಆವಾಗ ಇವರು ಎದುರು ಮನೇಲಿ, ಆಯ್ತು ಇವತ್ತು ನಾ ಸತ್ತೋಗ್ತೀನಿ ಅಂತ ಹೆದರಿಕೆಯಿಂದನೂ ಅಂಥ ರಂಗಭೂಮಿಯ ಹುಚ್ಚು ಅವರಿಗೆ. ಹೀಗಾಗಿ ಅವರ ಸುಮಾರು 15ನೇ ವರ್ಷ ಅಂತ ಇಟ್ಕೊಳ್ಳಿ, ಅಲ್ಲಿಂದ ಹಿಡ್ಕೊಂಡು ಅವರು ಕೆಲಸಕ್ಕೆ ಬರೋ ತನಕ, ಓದು ಮುಗಿಯೋ ತನಕನೂ ನಾಟಕಗಳನ್ನ ನೋಡಿ ಏನೇನು ಕಂಪನಿಗಳಿತ್ತು ನೋಡಿ ಮೈಸೂರಿಗೆ ಬರುವಂತದ್ದು, ಎಲ್ಲ ಕಂಪನಿಗಳ ನಾಟಕಗಳನ್ನ ನೋಡಿ ಆ ಹಾಡುಗಳನ್ನು ಹೇಳೋರಂತೆ, ಆ ಮಾತುಗಳನ್ನು ಹೇಳೋರಂತೆ. ಅವರು ಆವಾಗಲೇ ಕಲಾವಿದನಾಗಿ ನಿರ್ದೇಶಕನಾಗಿ ಅರಳು ಬಿಟ್ರು. ಮುಂದೆ ಆಗ್ಬೋದಾದ್ದು ಆವಾಗಲೇ ಕಾಣಿಸ್ತು. ಸರಿ, ಮದ್ವೆ ಆಯ್ತು, ಕೆಲಸ ಬೇಕಲ್ಲ, ಜಾಯಿಂಟ್ ಫ್ಯಾಮಿಲಿಯಾಗ ಇವರೇ ದೊಡ್ಡ ಮಗ, ಓದಿದ್ದು ಬೇರೆ BA. ಅದಕ್ಕೊಂದು ತಮಾಷೆ ಹೇಳ್ಬೇಕು. ಅವರು BA ಓದಿ ಫೇಲ್ ಆಗುತ್ತೆ ಅಂತೇಳಿ ಚಾಮುಂಡಿ ಬೆಟ್ಟದ ಮೇಲೆ ಹೋಗಿ ಕೂತು 3 ದಿವಸ ಬರ್ಲಿಲ್ವಂತೆ. ಆ ತಮ್ಮಂದ್ರು ಕರ್ಕೊಂಬಂದ್ರಂತೆ, ಪಾಸ್ ಆದ್ರು. ಮುಂದೆ ಅವರು 3 ಕಡೆ ಕೆಲಸ ಮಾಡಿದ್ರು. ಎಲ್ಲೆಲ್ಲಿ? ಮೊದಲನೇದು ಹಾರ್ಡ್ವಿಕ್ ಹೈಸ್ಕೂಲ್ನಲ್ಲಿ 40ರ ದಶಕದ ಮಧ್ಯಭಾಗದಲ್ಲಿ 4-5 ವರ್ಷ ಭೂಗೋಳ ಇತಿಹಾಸದ ಶಿಕ್ಷಕರಾಗಿದ್ರು. 1944ರಲ್ಲಿ ಇವರು ವಿದ್ಯಾರ್ಥಿಗಳಿಗೋಸ್ಕರ ಮೊದಲನೇ ತರಬೇತಿ ಹವ್ಯಾಸಿ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಸ್ಟೂಡೆಂಟ್ಸ್ ಡ್ರಾಮೆಟಿಕ್ ಅಸೋಸಿಯೇಷನ್ 1944ರಲ್ಲಿ ಆರಂಭವಾಯಿತು. ವಿದ್ಯಾರ್ಥಿಗಳನ್ನ, ಕಲಾವಿದರನ್ನ ಆ ನಾಟಕಗಳಲ್ಲಿ ಸೇರಿಸ್ಕೊಂಡ್ರು. ಅವರ ಬಗ್ಗೆ, ನಾಟಕದ ಬಗ್ಗೆ ಹೇಳುವಂತಹ ಸಂದರ್ಭ ಬಂದಾಗ ಮುಂದೆ ನಾನು ಮತ್ತೆ ಪ್ರಸ್ತಾಪಿಸ್ತೀನಿ. ಅವರು ರೇಡಿಯೋ ನಾಟಕಗಳನ್ನ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ರಂಗನಾಟಕಗಳಲ್ಲಿ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಅವ್ರು ಬರವಣಿಗೆ ಒಂದು ಮಾಡ್ಲಿಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಅಷ್ಟು ಅನುಭವ ಇದ್ರೂ ಸಹ ಅವರಿಗೆ ಟೈಮು ಸಿಗ್ಲಿಲ್ಲ, ಆರೋಗ್ಯ ಅಷ್ಟು ಸರಿ ಇರ್ಲಿಲ್ಲ. ಹೀಗಾಗಿ ಅವರು ಹಾರ್ಡ್ವಿಕ್ ಹೈಸ್ಕೂಲಲ್ಲಿ 10ರಿಂದ 5 ಕೆಲಸ ಮಾಡ್ತಿದ್ರು. ಬೆಳಗಿನ ಜಾವ 5 ಗಂಟೆಯಿಂದ 10 ಗಂಟೆ ತನಕ ಆಗಿನ ಖಾಸಗಿ ಮೈಸೂರು ಆಕಾಶವಾಣಿ ಏನಿತ್ತು, 1935ರಲ್ಲಿ ಸೆಪ್ಟೆಂಬರ್ 10ರಂದು ಪ್ರೊಫೆಸರ್ ME ಗೋಪಾಲಸ್ವಾಮಿ ಅವರೇನು ಖಾಸಗಿಯಾಗಿ ಮನೆಯಲ್ಲಿ ಸ್ಥಾಪಿಸಿದ್ರು ಅಲ್ಲಿ, ಮತ್ತೆ ಮುಂದೆ ಮಹಾರಾಜರ ಒಂದು ವಶಕ್ಕೆ ಹೋಗಿ ಅವರ ಬೆಂಬಲದಿಂದ ನಡೆಯುತ್ತಿದ್ದಂತ ಆಕಾಶವಾಣಿಯಲ್ಲಿ, ಮುಂದೆ 44ರಿಂದ ಅವರು ಸರ್ಕಾರಿ ಆಕಾಶವಾಣಿಗೆ ಸೇರ್ಕೊಂಡ್ರು. 44ನೇ ಇಸ್ವಿಯಿಂದ ಅವರ ಆಕಾಶವಾಣಿ. ಅದಕ್ಕೆ ಮೊದಲಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಆಕಾಶವಾಣಿ ಸೇವೆಯಲ್ಲೂ ಇದ್ರು, ಆಮೇಲೆ ಹಾರ್ಡ್ವಿಕ್ ಹೈಸ್ಕೂಲಲ್ಲೂ ಮಾಡ್ತಿದ್ರು. ಅದು ಮುಗಿದ ಮೇಲೆ ಸಂಜೆ ಹೋಗಿ ಮತ್ತೆ ಆಕಾಶವಾಣಿಯಲ್ಲಿ 8 ಗಂಟೆ ರಾತ್ರಿಗೆ ನಾಟಕ ಇರೋದು, ಅದರ ನಿರ್ದೇಶನ, ಅಭಿನಯ, ಪ್ರಸಾರ ಮಾಡ್ತಿದ್ರು. ಆಗ ಇಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಮೊದಲು ಇಲ್ಲಿ ನಮ್ಮ ಸರಸ್ವತಿಪುರಂ ಅಲ್ಲಿ
ತೆಂಗಿನ ತೋಪಿದೆ ನೋಡಿ, ಅಲ್ಲಿ ನವಜ್ಯೋತಿ ಸ್ಟುಡಿಯೋಸ್ ಅಂತಿತ್ತು. ಬಹುಶಃ ಹಿಂದಿನ ತಲೆಮಾರಿನವ್ರಿಗೆ ಗೊತ್ತಿರುತ್ತೆ ನವಜ್ಯೋತಿ ಸ್ಟುಡಿಯೋ ಅಂತ. ಆಗ ಕೆಂಪರಾಜ ಅರಸು ಅವರು ಅಲ್ಲಿ ಚಲನಚಿತ್ರಗಳನ್ನ ತೆಗಿತಾ ಇದ್ರು. ಕಂಸ, ಕೃಷ್ಣಲೀಲಾ ಈ ತರದ ಚಿತ್ರಗಳನ್ನೆಲ್ಲ ತೆಗಿತಿದ್ರು. ಆಗ ವಿಠಲಾಚಾರ್ಯರಿದ್ರು, ಬೇರೆ ಬೇರೆ ನಿರ್ದೇಶಕರಿದ್ರು. ಆ ಕಾಲದಲ್ಲಿ ವಾಮನ್ ಅವರಿಗೆ ಸಿನಿಮಾದಲ್ಲೂ ಕೆಲಸ ಮಾಡಬೇಕು ಅಂತ ಇಷ್ಟ. ಅವರು ಸಹಾಯಕ ನಿರ್ದೇಶಕರಾಗಿ, ನಿರ್ದೇಶನಕ್ಕೆ ಸಹಾಯಕರಾಗಿ 2 ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ರು. ಹೀಗೆ 24 ಗಂಟೆನೋ ಎಷ್ಟೋ ತಿಂಗಳುಗಳು ಕೆಲಸ ಮಾಡ್ತಿದ್ದರಿಂದ ಅವರ ಆರೋಗ್ಯ ಕೆಟ್ಟಿತು. ಆರೋಗ್ಯ ಕೆಟ್ಟಿದ್ರಿಂದ ಚಲನಚಿತ್ರದ ಕಾರ್ಯವನ್ನ ಮುಂದುವರಿಸಲಿಕ್ಕಾಗ್ಲಿಲ್ಲ. ಮತ್ತೆ ಮುಂದೆ ಹಾರ್ಡ್ವಿಕ್ ಹೈಸ್ಕೂಲು ಮತ್ತೆ ರೇಡಿಯೋ ಸ್ಟೇಷನ್ ಅಲ್ಲಿ ಇದ್ರು. ರೇಡಿಯೋ ಸ್ಟೇಷನ್ ಅಲ್ಲಿ ಅವರು ಆಕಾಶವಾಣಿ ಅನ್ನುವಂತ ಒಂದು ಲಿಸ್ನರ್ ಹೊರಗೆ ತರ್ತಾ ಇದ್ರು ಕನ್ನಡದಲ್ಲಿ. ಅಂದ್ರೆ ರೇಡಿಯೋ ಕಾರ್ಯಕ್ರಮಗಳ ಪಟ್ಟಿ ಆಗಲೇ ಮಾಡ್ತಾ ಇದ್ರು, ಅದರ ಸಂಪಾದಕರಾಗಿದ್ರು. ಆದರೆ ಆಗ ಒಂದು ನಿಯಮ ಬಂತು, ಆಕಾಶವಾಣಿಯಲ್ಲಿ ಸೇವೆ ಮಾಡುವವರು ಒಂದೇ ಕಡೆ ಸೇವೆ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಇವರು 1948ನೇ ಇಸ್ವಿಯಲ್ಲಿ ಅವರು ಹಾರ್ಡ್ವಿಕ್ ಹೈಸ್ಕೂಲ್ ಕೆಲಸಕ್ಕೆ ನಿವೃತ್ತಿಯನ್ನ ಪಡೆದ್ರು. ಆ 48ನೇ ಇಸ್ವಿಯಲ್ಲಿ ಅವರಿಗೆ ಸನ್ಮಾನ ಕೊಟ್ಟಂತ ಫೋಟೋ ಇದೆ. ನನಗೆ ಚಿಕ್ಕಂದಿನಿಂದ ಏನೋ ಹುಚ್ಚು, ಆ ದೇವರು ನಮ್ಮ ತಂದೆಗೆ ಏನೇನೋ ಹುಚ್ಚು ಕೊಟ್ಟ, ನನಗೂ ಹಾಗೆ ಹುಚ್ಚು ಕೊಟ್ಟಿದ್ದಾನೆ. 7ನೇ ವರ್ಷದಿಂದ ನಾನು ನನ್ನ ತಂದೆಯಲ್ಲೇ ಕಲಾ ದೇವರನ್ನ ಕಂಡೆ. ಅವರ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸೋದಲ್ಲದೆ ಅದನ್ನೆಲ್ಲ ನೋಡೋದು ಕೇಳೋದು ಮಾಡ್ತಾ ಅವ್ರ ನಾಟಕ ನಿರ್ದೇಶನ ಮಾಡ್ಲಿ, ನಾಟಕ ಆಕ್ಟಿಂಗ್ ಮಾಡ್ಲಿ, ರೇಡಿಯೋ ಪ್ರಸಾರದಲ್ಲಾಗ್ಲಿ, ರಂಗಭೂಮಿ ಮೇಲಾಗ್ಲಿ, ಚಲನಚಿತ್ರ ಕ್ಷೇತ್ರದಲ್ಲಾಗ್ಲಿ ಅವ್ರನ್ನ ಅನುಸರಿಸ್ಕೊಂಡು ಹೋದೆ. ಅದ್ರ ಜೊತೆಗೆ ನಂಗೆ ಏನು ಹುಚ್ಚು ಅಂದ್ರೆ 7ನೇ ವರ್ಷದಿಂದ ಆಗಿನ ಕಾಲದಲ್ಲಿ ಲಭ್ಯವಿದ್ದ ನಮ್ಮ ತಂದೆಯ ಬಗೆಗಿನ ಫೋಟೋಗಳನ್ನ ಸಂಗ್ರಹಿಸ್ತಾ ಹೋದೆ. ಇವತ್ತು ನೋಡಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಕಾಲದಿಂದ ಹಿಡಿದು ನಮ್ಮ ಮಗನ ಕಾಲದವರೆಗೆ 1 ಲಕ್ಷಕ್ಕಿಂತ ಹೆಚ್ಚು ಫೋಟೋಗಳಿವೆ. ಹಾಗೆ ಪುಸ್ತಕ ನಮ್ಮ ತಂದೆ ಬರೀಲಿಲ್ಲ, ನಮ್ಮ ತಾತಂದ್ರು ಬರೀಲಿಲ್ಲ. ಆದ್ರೆ ನಾನು 111 ಪುಸ್ತಕಗಳನ್ನ ಬರೆದು ಪ್ರಕಾಶನ ಮಾಡಿದ್ದೀನಿ. ಆ ಕಥೆನ ಆಮೇಲೆ ಹೇಳ್ತೀನಿ. ಹೀಗೆ ನನಗೆ 7ನೇ ವರ್ಷದಿಂದ ಹುಚ್ಚಿದ್ದುದರಿಂದ ನಾನು 7ನೇ ವರ್ಷಕ್ಕೆ ಆಕಾಶವಾಣಿ ಧಾರವಾಡದಲ್ಲಿದ್ದಾಗ, ಅಲ್ಲಿ ಕಿತ್ತೂರು ಚೆನ್ನಮ್ಮ ಪಾರ್ಕ್ ಬಳಿ ಮಹೇಂದ್ರ ಕರ್ಚಾಳ್ ಮನೆಯಲ್ಲಿದ್ದಾಗ ನಾನು ಪ್ರತಿ ಶನಿವಾರ ಭಾನುವಾರ ಆಕಾಶವಾಣಿಗೆ ಹೋಗ್ತಿದ್ದೆ. ಆಕಾಶವಾಣಿ ಇರೋದೇ ಬಹಳ ಜನ ಗೊತ್ತಿರಲಿಲ್ಲ, ರೇಡಿಯೋಗಳು ಬಹಳ ಜನರ ಮನೇಲಿ ಇರಲಿಲ್ಲ. 1958ನೇ ಇಸ್ವಿಯಲ್ಲಿ ನಾವು ಧಾರವಾಡಕ್ಕೆ ಹೋದಾಗ 1958ನೇ ಇಸ್ವಿ ನವೆಂಬರ್ದಿಂದ ನಾನು ನಮ್ಮ ತಂದೆ ಅಲ್ಲಿ ಸರ್ವಿಸಿಗೆ ಬಂದ್ರು. ನಾನು ಕೆಲವೇ ದಿನಗಳಲ್ಲಿ ಕೆಲವು ತಿಂಗಳುಗಳಲ್ಲಿ ಅಲ್ಲಿ ಗಿಳಿವಿಂಡು ಅಂತ ಕಾರ್ಯಕ್ರಮ ಆಗ್ತಾ ಇತ್ತು. ಅದರಲ್ಲಿ ಭಾಗವಹಿಸ್ಲಿಕ್ಕೆ ಮತ್ತೆ ಬರೀಲಿಕ್ಕೆ ಮಕ್ಕಳು ಬೇಕಾಗಿತ್ತು. ಆವಾಗ ನನಗೆ 7 ವರ್ಷ. ನಾನು ಹೋಗಿ ಕಾರ್ಬನ್ ಪೇಪರ್ ಇಟ್ಕೊಂಡು, ಅವಾಗ ಯಾಕಂದ್ರೆ ಜೆರಾಕ್ಸ್ ಇಲ್ಲ, ಪ್ರಿಂಟರ್ ಇಲ್ಲ, ಯಾವುದೂ ಇಲ್ಲ, ನಾವು ಕೈಯಲ್ಲಿ ಬರೆದು 2 ಕಾಪಿ ಅದನ್ನ ತೆಗಿಬೇಕಾಗಿತ್ತು ಹಸ್ತಪ್ರತಿ. ಮತ್ತೆ ವಿಚಿತ್ರ ಅಂದ್ರೆ ಆ ಕಾಲದಲ್ಲಿ ನಾನು ದುಡ್ಡು ಕೇಳಲಿಲ್ಲ, ನಿಲೇದು ಸಹ ನಿನಗೆ ದುಡ್ಡು ಕೊಡ್ತೀವಿ ಅಂತನೂ ಹೇಳಲಿಲ್ಲ. ಸುಮಾರು 2 ವರ್ಷ ಉಚಿತವಾಗಿ ನಾನು ಪ್ರತಿ ಶನಿವಾರ ಭಾನುವಾರ ಹೋಗ್ತಿದ್ದೆ, ತಿಂಡಿ ಕೊಡ್ತಿದ್ರು, ಬರೀತಿದ್ದೆ. ನೇರ ಪ್ರಸಾರದಲ್ಲಿ ಭಾನುವಾರ 9 ಗಂಟೆಗೆ ಗಿಳಿವಿಂಡು ಕಾರ್ಯಕ್ರಮ ಇರೋದು. ಅದರಲ್ಲಿ ದೊಡ್ಡಕ್ಕ, ಸಣ್ಣಕ್ಕ, ಕಾಕ ಅಂತಿದ್ರು. ಕಾಕ ಅಂದ್ರೆ ಜಿ.ವಿ. ಹಿರೇಮಠ ಅಂತ ಕಲಾವಿದ್ರವರು. ಆ ಸುಶೀಲಾ ನಾಯಕ್ ಅನ್ನೋರು ದೊಡ್ಡಕ್ಕ, ಆಮೇಲೆ ಸರಳಾ ಜೋಶಿ ಅನ್ನೋರು ಸಣ್ಣಕ್ಕ. ಅವರ ಜೊತೆಗೆ ನಾನು ನೇರ ಪ್ರಸಾರದಲ್ಲಿ ಬೆಳಗ್ಗೆ 9ರಿಂದ 9:30ವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೆ. ಅವತ್ತು ಪತ್ರೋತ್ತರ ಇದ್ರೆ ಅದರಲ್ಲಿ ಭಾಗವಹಿಸ್ತಿದ್ದೆ. ಚಿತ್ರ, ಪತ್ರ, ಒಗಟು ಅಂತಿತ್ತು, ಅವನ್ನೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಆ ಸ್ಕ್ರಿಪ್ಟ್ ಬರಿತಾ ಇದ್ದೆ. ಹೀಗೆ ನಾನು 2 ವರ್ಷ ಭಾಗವಹಿಸಿದ ಮೇಲೆ 60-61ನೇ ಇಸ್ವಿಯಲ್ಲಿ ಬಹುಶಃ ಬಂದಂತ ಸಹಾಯಕ ಕೇಂದ್ರ ನಿರ್ದೇಶಕರ ಹತ್ರ ಒಂದ್ಸಲ ಅಲವತ್ಕೊಂಡೆ. ನಾನು ಪ್ರತಿ ಸಲ ಬರ್ತಾ ಇದ್ದೀನಿ 2 ವರ್ಷದಿಂದ, ದಯವಿಟ್ಟು ನನಗೆ ಏನಾದ್ರು ಅಂತ ಕೇಳಿದೆ. ಆವಾಗ ಅವರು ಪ್ರತಿ ವಾರ 5 ರೂಪಾಯಿ ಕ್ಯಾಶ್ ಅಂತ ಫಿಕ್ಸ್ ಮಾಡಿದ್ರು. ಆ 7ನೇ ವರ್ಷದಲ್ಲಿ ಆರಂಭವಾದಂತ ನನ್ನ ಆಕಾಶವಾಣಿಯ ಒಂದು ಪ್ರವೇಶ 60ನೇ ಇಸ್ವಿವರೆಗೆ ಸೇವೆ, ಅನುಭವ ಎಲ್ಲವನ್ನ ಹೊಂತು. ಅದನ್ನ ಮುಂದಿನ ಅಧ್ಯಾಯದಲ್ಲಿ ಹೇಳ್ತೀನಿ. ಹಾಗೆ ಚಿಕ್ಕಂದಿನಲ್ಲಿ ರಂಗಭೂಮಿಗೆ ಹೋಗ್ತಾ ಇದ್ವಿ. ನಾನು ನೋಡದ ನಾಟಕಗಳೆಲ್ಲ ಒಂದೊಂದು ವೃತ್ತಿ ರಂಗಭೂಮಿಯ ಕಂಪನಿಯ ನಾಟಕಗಳನ್ನ ನಮ್ಮ ತಂದೆ ನನಗೆ 10 ಬಾರಿ, 20 ಬಾರಿ, 50 ಬಾರಿ ತೋರಿಸಿದ್ದಾರೆ ಕೆಲವು ನಾಟಕಗಳನ್ನ. ನಾವು ಆವಾಗ ಧಾರವಾಡ, ಹುಬ್ಬಳ್ಳಿ, ಗದಗ್, ಮೈಸೂರಿಗೆ ರಜಾಗ್ ಬಂದಾಗ ಎಲ್ಲ ಊರುಗಳಲ್ಲಿ ನಾಟಕಗಳನ್ನ ನೋಡ್ತಾ ಇದ್ವಿ. ಬೆಂಗಳೂರಿನಲ್ಲೂ ಸಹ ಕೆಲವು ನಾಟಕಗಳನ್ನ ನೋಡಿದ ನೆನಪು. ಹಾಗೆ
ರಂಗಭೂಮಿಯ ಪ್ರವೇಶವಾದಾಗ ಎಲ್ಲರ ಪಾತ್ರಗಳನ್ನ ನೋಡ್ತಾ ಇದ್ದೆ. ಆಗ ಸುಭಾಷ್ ನಗರ ಬೆಂಗಳೂರಿನಲ್ಲಿ ನಾಟಕ ಕಂಪನಿ ಇತ್ತು. ಮಾಸ್ಟರ್ ಎಲ್ಲ ನಾಟಕ ಮಾಡೋರು. ಆ ಎಲ್ಲ ನಾಟಕಗಳನ್ನು ಹೋಗಿ ನೋಡ್ತಿದ್ವಿ. ನಮ್ಮ ತಂದೆಯವರ ಶಿಷ್ಯರಾಗಿದ್ದರಿಂದ, ಪಟ್ಟ ಶಿಷ್ಯರಾಗಿದ್ದರಿಂದ ಬಹಳ ಜನ ಅವರೆಲ್ಲ ನಾಟಕಗಳಿಗೆ ನಮ್ಮನ್ನು ಕರೀತಾ ಇದ್ರು, ಹೋಗ್ತಾ ಇದ್ದೆ. ಮತ್ತೆ ಚಿಕ್ಕಂದಿನಿಂದ ನನಗೆ ನಮ್ಮ ತಂದೆ ರೇಡಿಯೋ ಜೊತೆಗೆ ರಂಗಭೂಮಿಯ ಜೊತೆಗೆ ಸಿನಿಮಾ ಹುಚ್ಚಿಡಿಸಿದ್ರು. ಅವರು ಸಿನಿಮಾ ಹುಚ್ಚಿತ್ತು. ಮತ್ತೆ ಧಾರವಾಡದಲ್ಲಿ ಏನಾಯ್ತು, ಅವರು ಆಕಾಶವಾಣಿಯವರು ಆ ಕಾಲದಲ್ಲಿ ದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ 3 ಟಾಕೀಸಿನ ಮ್ಯಾನೇಜರು ಮತ್ತೆ ಮಾಲೀಕರು ನಮ್ಮ ಮನೆಗೆ ಬಂದು ನಮ್ಮ ತಂದೆಯವ್ರನ್ನ ಆಹ್ವಾನಿಸ್ತಿದ್ರು, ಸಿನಿಮಾ ನೋಡಕ್ ಬನ್ನಿ ಅಂತ. ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಯಾಕೆ ಅಂತ ಹೇಳಿ. 1958ರಲ್ಲಿ ನಿಮ್ಗೆ ಗೊತ್ತಿರಬಹುದು, ಶ್ರೀಕೃಷ್ಣ ಗಾರ್ಡೆ ಅಂತ ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ರಾಜ್ಕುಮಾರ್ ಅವರು ಅರ್ಜುನನ ಪಾತ್ರ ಮಾಡಿದ್ದು, ಯಲಿವಾಳ ಸಿದ್ದಯ್ಯ ಅವರು ಕೃಷ್ಣನ ಪಾತ್ರ ಮಾಡಿದ್ದು, ಭೀಮನ ಪಾತ್ರ ಮಾಡಿದವರು ಬೇರೆ. ನಿಮಗೆ ಗೊತ್ತಿರೋದು ಒಂದು ಸತ್ಯ ಅಂದ್ರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಭಿನಯಿಸಿದ ಒಂದೇ ಒಂದು ಚಿತ್ರ ಶ್ರೀಕೃಷ್ಣ ಗಾರ್ಡೆ. ಅವರು ಅದರಲ್ಲಿ ಶಚಿ ಪಾತ್ರ ಮಾಡಿದ್ದಾರೆ. ಆ ಸಿನಿಮಾ ಧಾರವಾಡದ ವಿಜಯ ಟಾಕೀಸ್ ನಲ್ಲಿ ಬಂದಿತ್ತು. ಆಗ ರಾಜ್ಕುಮಾರ್, ದೊರೆ ಭಗವಾನ್ ಅವರು, ಹುಣಸೂರು ಕೃಷ್ಣಮೂರ್ತಿ ಅವರು, ಪಾರ್ವತಮ್ಮನವರು, ಎಲ್ಲ ಸಹಾಯಕ ನಿರ್ದೇಶಕರಾದ ಪುಟ್ಟಣ್ಣ ಅವರು ಎಲ್ಲರೂ ಸಹ ನಮ್ಮ ಮನೆಗೆ ಬಂದಿದ್ರು. ಕೊಪ್ಪದ ಕೆರೆ ಬೆಳೆಯುವಂತ ಚಿಕ್ಕ ಮನೆಗೆ ಬಂದಿದ್ರು. ನಮ್ಮ ತಂದೆ ಆತಿಥ್ಯಕ್ಕೆ ಬಹಳ ಹೆಸರು. ಎಲ್ರು ಬಂದು ನಮ್ಮಲ್ಲಿ ಊಟ ಮಾಡಿ ಮಧ್ಯಾಹ್ನ ರಾಜ್ಕುಮಾರ್ ಅವರು ವಿಶ್ರಾಂತಿ ಪಡಿತಾ ಇದ್ರು. ಉಳಿದವರೆಲ್ಲ ಮಾತಾಡ್ತಾ ಕೂತಿದ್ರು. ನನಗೆ ಸ್ವಲ್ಪ ಮಸುಕಾಗಿ ನೆನಪಿದೆ, ಯಾಕಂದ್ರೆ ಅವಾಗ 7-8 ವರ್ಷ. ನನಗೆ ಚೆನ್ನಾಗಿ ನೆನಪಿರೋದು ರಾಜ್ಕುಮಾರ್ ಎಲ್ಲ ನೆನಪಿದೆ. ಮತ್ತೆ ಒಂದು ಘಟನೆ ಚೆನ್ನಾಗಿ ನೆನಪಿದೆ. ವಿಜಯ ಟಾಕೀಸಿನ ಮ್ಯಾನೇಜರ್ ನಾಡಗೇನವರು ಬಂದು, ವಾಮನ್ ರಾವ್ರೆ, ಅಲ್ಲಿ ಶ್ರೀಕೃಷ್ಣ ಗಾರ್ಡೆ ಪ್ರದರ್ಶನದಲ್ಲಿ ಫುಲ್ ಹೌಸ್ಫುಲ್ ಇದೆ, ಇವತ್ತು ರಾಜ್ಕುಮಾರು, ಹುಣಸೂರು ಕೃಷ್ಣಮೂರ್ತಿ ಅವರು ಎಲ್ಲ ಬರ್ತಾರೆ ಅಂತ ಹೇಳಿ ಜನ ಕಾಯ್ತಾ ಇದ್ದಾರೆ, ದಯವಿಟ್ಟು ಕರಿಬೇಕು ಅಂತ. ಆದ್ರೆ ಅಲ್ಲಿದ್ದ ನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಡ್ಯಾನ್ಸ್ ಮಾಸ್ಟ್ರು ಅಥವಾ ಬೇರೆಯವ್ರು ಯಾರು ನಮ್ಮನೇಲಿ ಇದ್ರಲ್ಲ, ಅವ್ರಿಗೆಲ್ಲ ರಾಜ್ಕುಮಾರ್ ಅವ್ರನ್ನ ಎಬ್ಸೋಕೆ ಹೆದರಿಕೆ. ಆಗ್ಲೇ ರಾಜ್ಕುಮಾರ್ ಅವ್ರ ವ್ಯಕ್ತಿತ್ವ ಹೇಗಿತ್ತು, ಕಲಾವಿದ್ರೆ ಹೇಗಿದ್ರು ಅಂತಂದ್ರೆ ಅವ್ರನ್ನ ಕಂಡ್ರೆ ಒಂದು ಭಕ್ತಿ ಇತ್ತು. ಊಟ ಮಾಡಿ ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ, ಎಬ್ಸೋದು ಹೇಗೆ ಅಂತ. ಆದ್ರೆ ನಮ್ಮ ತಂದೆ ಧೈರ್ಯವಾಗಿ ಹೋಗಿ, ಹೇಳ್ರಪ್ಪ ಹೇಳಿ, ಕಲಾವಿದ್ರು ಆ ಪ್ರೇಕ್ಷಕರು ಕಾಯ್ತಾ ಇದಾರಲ್ಲ, ಅವರಿಗೆ ತಡ ಮಾಡಬಾರ್ದು, ಕಾಯಿಸ್ಬಾರ್ದು, ಹೇಳಿಪ್ಪ ಅಂತಂದಾಗ ರಾಜ್ಕುಮಾರ್ ಅವರು ಎದ್ದು ವಿಜಯ ಟಾಕೀಸಿಗೆ ಹೋಗಿ ಅಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದ್ದ ನೆನಪು ನನಗಿದೆ. ಹಾಗೇನೆ ಮುಂದೆ ಶಂಕರ್ ಗುರು ಎಲ್ಲ ಚಿತ್ರ ಆದ್ಮೇಲೆ ಆ ಒಂದು ಚಿತ್ರದ 100ನೇ ಪ್ರದರ್ಶನ ಹುಬ್ಳಿ ಟಾಕೀಸಿನ ಸುಜಾತದಲ್ಲಾಯ್ತು. ಆ ಸುಜಾತಲಾದಾಗ ಬಹುಶಃ ಅದು 80ರ ಕೊನೆ 90ರ ಆರಂಭದಲ್ಲಿ ಇರಬಹುದು. ಅವರ ಚಿತ್ರ ಸನಾದಿ ಅಪ್ಪಣ್ಣನ ಶಂಕರ್ ಗುರುನ ಮರ್ತೋಗಿದೆ ನನಗೆ. ಆ ಚಿತ್ರದ ಶತ ದಿನೋತ್ಸವಕ್ಕೆ ನಮ್ಮ ತಂದೆ ನನ್ನ ಕರ್ಕೊಂಡೋಗಿದ್ರು, ಅದನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಧಾರವಾಡ ಆಕಾಶವಾಣಿ ಸಲುವಾಗಿ. ಆಗ ತುಂಬಿದ ಸಭೆಯಲ್ಲಿ ರಾಜ್ಕುಮಾರ್ ಅವರು ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ನನಗೆ ಹಿಂದೆ ಕಲಾ ಮಾರ್ಗದರ್ಶಕರಾಗಿದ್ದ, ಈ ವೃತ್ತಿಗೆ ಬರಲಿಕ್ಕೆ ಕಾರಣವಾಗಿದ್ದಂತ ನನ್ನ ಕೀರ್ತಿ ಭಾಜನಕ್ಕೆ ಮುಖ್ಯ ಕಾರಣಗಳಲ್ಲಿ ಒಬ್ಬರಾದಂತ ಗುರುವರ್ಯರಾದ ವಾಮನ್ ರಾಯರು ಬಂದಿದ್ದಾರೆ ಅಂತ ಹೇಳಿದ್ರು ಅವರು. ಇದು ನನಗಿನ್ನೂ ಚೆನ್ನಾಗಿದೆ. ಈ ಪ್ರಸಂಗಗಳನ್ನ ವಿವರವಾಗಿ ಆಮೇಲೆ ಹೇಳ್ತೀನಿ. ಸೊ ಹೀಗಾಗಿ ನಮ್ಮ ತಂದೆಯವರು ರೇಡಿಯೋ, ರಂಗಭೂಮಿ, ಸಿನಿಮಾದ ಬಗ್ಗೆ ನನಗೆ ಹುಚ್ಚಿಡಿಸಿದ್ರು. ಹೀಗಾಗಿ ಅಲ್ಲಿ ನಮಗೆ ಥಿಯೇಟರ್ನವರೆಲ್ಲ ಕರೆಯೋರು, ಉಚಿತವಾಗಿ ಕರೆಯೋರು. ನಾನು ನಮ್ಮ ತಾಯಿ, ನನ್ನ ತಮ್ಮಂದ್ರಾದಂಥ ಮುರಳಿ, ಬಾಲರಾಜ್ ಎಲ್ಲರೂ ನಾವು ಬುತ್ತಿ ಕಟ್ಕೊಂಡು ರೆಡಿಯಾಗಿರ್ತಿದ್ವಿ. ನಮ್ಮ ತಂದೆ ಆಕಾಶವಾಣಿಯಿಂದ 5:45 ಬಂದ ತಕ್ಷಣ ಎಲ್ರೂ ಸಹ ನಾವು ಆ ಟಾಕೀಸಿಗೆ ಹೋಗಿ 6 ಗಂಟೆಯಿಂದ 9 ಗಂಟೆ ಸಿನಿಮಾ ನೋಡ್ತಿದ್ವಿ. ಹೀಗಾಗಿ ಮತ್ತೆ ಪ್ರತಿ ಶನಿವಾರ ಭಾನುವಾರ ನಾವು ಧಾರವಾಡದಿಂದ ಹುಬ್ಳಿಗೆ ಹೋಗ್ತಿದ್ವಿ. ಎಲ್ರೂ ಪಿಕ್ನಿಕ್ ಹೋಗ್ತಾರೆ, ನಾವು ಪಿಕ್ನಿಕ್ ಅನ್ನಂಗಿಲ್ಲ, ಡೆಕ್ನಿಕ್ ಸಿಕ್ನಿಕ್ ಅಂತ ನಾ 2 ಶಬ್ದ ಇಲ್ಲಿ ಹೊಳಿತಾ ಇದೆ ಹೇಳ್ತಿದ್ದೀನಿ. ಡೆಕ್ನಿಕ್ ಅಂದ್ರೆ ಆ ನಾಟಕ ಡ್ರಾಮಾ ಕಂಪನಿದು, ಒಟ್ಟಿಗೆ ಸಿಕ್ನಿಕ್ ಅಂದ್ರೆ ಸಿನಿಮಾ ಕಂಪನಿಗೆ ನಾವು ಸೇರಿದಂಗೆ ವೀಕ್ಷಕರಾಗಿ. ಹಾಗಾಗಿ ನಾವಲ್ಲಿ ಹೋದ್ರೆ ನಿಮಗೆ ಆಶ್ಚರ್ಯ ಆಗುತ್ತೀರಿ, ಒಂದು ದಿನಕ್ಕೆ ಎಷ್ಟು ಸಿನಿಮಾ ನೋಡ್ತೀರಿ ನೀವು, ಒಂದ್ ದಿನಕ್ಕೆ ಎಷ್ಟು ನಾಟಕ ನೋಡ್ತೀರಿ ನೀವು. ನಾವು ಎಷ್ಟೋ ವರ್ಷ, 15-20 ವರ್ಷ ನಾನು ಕೆಲ್ಸಕ್ಕೆ ಹೋಗೋ ತನಕನು ಧಾರವಾಡದಲ್ಲಿ ಇದ್ದಾಗ ನಾವು ಪ್ರತಿ ಶನಿವಾರ ಹೋದ್ರೆ ಮಧ್ಯಾಹ್ನ ಸಿನಿಮಾ, ತಮಿಳು ಅಥವಾ ತೆಲುಗು ಸಿನಿಮಾ ನೋಡೋದು, ಸಾಯಂಕಾಲ
ಒಂದು ಸಿನಿಮಾ ನೋಡೋದು. ಆಗ ಒಟ್ಟೊಟ್ಟಿಗೆ 2 ಕಂಪನಿ ನಾಟಕಗಳು ಹುಬ್ಬಳ್ಳಿಯಲ್ಲಿ ನಡೀತಾ ಇತ್ತು. ಎಲ್ಲರೂ ಸಹ ನಮ್ಮ ತಂದೆಗೆ ಬೇಕಾದವ್ರೆ. ಹೀಗಾಗಿ 12 ಗಂಟೆ ಸಿನಿಮಾ ನೋಡೋದ್ಮೇಲೆ 3 ಗಂಟೆಗೆ ಹಿಂದಿನೋ ಕನ್ನಡನೋ ಸಿನಿಮಾ ನೋಡ್ತಿದ್ವಿ. ಇಲ್ಲ 3 ಗಂಟೆ ಶೋ ಇದ್ರೆ ಒಂದು ವೃತ್ತಿರಂಗಭೂಮಿಯ ಕಂಪನಿ ನಾಟಕನ ನೋಡ್ತಾ ಇದ್ವಿ. ಇಲ್ಲ 6:30 ಹೋಗಿ ಕಂಪನಿ ನಾಟಕದ ಆ ಶೋನ ನೋಡ್ತಾ ಇದ್ವಿ. ರಾತ್ರಿ 10:00 ಇನ್ನೊಂದು ಕಂಪನಿಯ ನಾಟಕವನ್ನ ಭಾನುವಾರ ರಾತ್ರಿ ನೋಡ್ತಿದ್ವಿ. ಭಾನುವಾರ ಬೆಳಗ್ಗೆ ಮತ್ತೆ ಮಧ್ಯಾಹ್ನ 12 ಗಂಟೆಗೆ ತಮಿಳು ತೆಲುಗು ಸಿನಿಮಾ ನೋಡ್ತಿದ್ವಿ. ಆಗ ನಮಗೆ ಎಲ್ಲ ಭಾಷೆಯ ಸಿನಿಮಾಗಳು ಇಷ್ಟ. ನಾನು ನಮ್ಮ ತಂದೆ ಮರಾಠಿ ಸಿನಿಮಾನು ನೋಡಿದ್ದೀವಿ. ಹೀಗಾಗಿ ತಮಿಳು ತೆಲುಗು ಸಿನಿಮಾ ಅಂದ್ರೆ ನಮ್ಮ ತಾಯಿಗೆ ಇಷ್ಟ. ಹೀಗಾಗಿ ನಾವು ವಾರಕ್ಕೆ ಏನಿಲ್ಲ ಅಂದ್ರೂ 8 ರಿಂದ 10 ಸಿನಿಮಾ, 2 ನಾಟಕಗಳನ್ನ ಖಂಡಿತ ನೋಡ್ತಿದ್ವಿ. ನೀವು ಕೇಳ್ಬೋದು ಊಟ ಎಲ್ಲಿ ನಿದ್ರೆ ಎಲ್ಲಿ ಅಂತ. ನಮ್ಮ ಕಲಾ ಬಂಧುಗಳು ಸ್ನೇಹಿತರು ನಮ್ಗೆ ತುಂಬಾ ಜನ ಇದ್ದಾರೆ. ನಮ್ಮ ತಂದೆಯ ಶಿಷ್ಯರಿದ್ರು. ಅವರೆಲ್ಲರೂ ಮನೆಗೆ ಬನ್ನಿ ಅಂತ ಕರೆಯೋರು. ಶನಿವಾರ ರಾತ್ರಿ ಒಬ್ಬರು ಮನೇಲಿ, ಭಾನುವಾರ ರಾತ್ರಿ ಒಬ್ಬರು ಮನೇಲಿ ಇರ್ತಿದ್ವಿ. ನಮಗೆ ಆಗ ಊಟ ತಿಂಡಿ ಮುಖ್ಯವಾಗಿರ್ಲಿಲ್ಲ. ಯಾರ ಮನೆಯಲ್ಲಿ ಪ್ರೀತಿಯಿಂದ ಏನ್ ಕೊಡ್ತಾರೋ ಅದನ್ನ ತಗೊಂಡು ಆ ಕುಟುಂಬದ ಒಬ್ಬರನ್ನ ಕರ್ಕೊಂಡು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಹೀಗಾಗಿ ನನಗೆ ಚಿಕ್ಕಂದಿನಿಂದ ನಾಟಕ, ಸಿನಿಮಾ, ಸಾಹಿತ್ಯ ಇದೆಲ್ಲ ನನ್ನ ರಕ್ತದಲ್ಲಿ ಬಂದ್ಬಿಟ್ಟಿದೆ. ನಿಮ್ಗೆ ಹೇಳ್ಬೇಕಂದ್ರೆ ಬೇಂದ್ರೆ ಅವರು ನಮ್ಮ ಮನೆಗೆ ಬರ್ತಾ ಇದ್ರು. ಅದನ್ನ ಮುಂದೆ ಹೇಳ್ತೀನಿ. ಬೇಂದ್ರೆ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ರು. ಆನಂದ ಕಂದರ್ನ ಭೇಟಿ ಆಗ್ತಾ ಇದ್ವಿ. ದೇವೇಂದ್ರ ಕುಮಾರ್ ಹಕ್ಕಾರಿ ಅವ್ರನ್ನ ಭೇಟಿ ಆಗ್ತಿದ್ವಿ. ವರದರಾಜ್ ಹುಯಿಲ್ಗೋಳ್ ಅವ್ರನ್ನ ಭೇಟಿ ಆಗ್ತಿದ್ವಿ. ಸಾಧನ್ ಕೇರಿಯಲ್ಲಿ ಎಲ್ಲ ಕಲಾವಿದರು ಕವಿಗಳಿದ್ರು. ಅವ್ರ ಮನೆಗೆಲ್ಲ ನಮ್ಮ ತಂದೆಯವ್ರ ಜೊತೆ ನಾ ಹೋಗ್ತಿದ್ದೆ. ಆಗ ಧಾರವಾಡ ಆಕಾಶವಾಣಿಯಿಂದ ನಮ್ಮ ತಂದೆ ಜನರ ಭೇಟಿಗೆ ಹೋದಾಗ, ಧ್ವನಿ ಮುದ್ರಣಕ್ಕೆ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಚಿಕ್ಕ ಮಗುವಾದ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಹೀಗಾಗಿ ನನಗೆ ಬೇರೆಯವರೆಲ್ಲ ಒಂದು ಕೋರ್ಸ್ಗೆ ಹೋಗಿ ಒಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಕಲಾಶಾಲೆಯಲ್ಲಿ ಏನು 3 ವರ್ಷ 5 ವರ್ಷ ಕಲಿತಾರೋ, ನಾನು 7ನೇ ವರ್ಷದಿಂದ ಕಲಿತಾನೇ ಬಂದೆ. 25ನೇ ವಯಸ್ಸಾಗೋ ಹೊತ್ತಿಗೆ ನಾನು ಒಂದು ಪ್ರಾಡಕ್ಟ್ ಆಗಿ ಸಿದ್ಧ ಆಗ್ಬಿಟ್ಟಿದ್ದೆ. ರೇಡಿಯೋಗಾರ ಹೋಗ್ಬೋದಾಗಿತ್ತು, ರಂಗಭೂಮಿಗಾರ ಹೋಗ್ಬೋದಾಗಿತ್ತು, ಸಿನಿಮಾಗಾರ ಹೋಗ್ಬೋದಾಗಿತ್ತು. ಆ ಸಿನಿಮಾ ಅಂದ ತಕ್ಷಣ ಜ್ಞಾಪಕ ಬಂತು. ಶಿವರಾಮ್ ಪೇಟೆಯಲ್ಲಿ ಆಗ ಅಶ್ವಥ್ ಅವರು, ಶಾರದಮ್ಮನವರು ಇದ್ರು ಒಂದ್ ಚಿಕ್ಕ ಮನೆಯಲ್ಲಿ. ಅವ್ರ ಮನೆಗೆ ಹೋದಾಗೆಲ್ಲ ನಮ್ಗೆ ಮಸಾಲೆ ದೋಸೆ ಕೊಡಿಸೋರು. ಆಗ ಅನುರಾಧ ಅಂತ ಚಲನಚಿತ್ರ ಪಂಡ್ರಿಬಾಯ್ ಅವ್ರು ತೆಗೆದ್ರು. ಆರೂರ್ ಪಟ್ಟಾಭಿ ನಿರ್ದೇಶನ. ಅದರಲ್ಲಿ ಕುಟುಂಬ ಕಲ್ಯಾಣದ ಬಗ್ಗೆ ಇತ್ತು. ಕರ್ನಾಟಕ ಸರ್ಕಾರ ಆಮೇಲೆ ಅದನ್ನು ಕೊಂಡುಕೊಂಡಿದೆ. ಅದರಲ್ಲಿ ಮಕ್ಕಳ ಸೈನ್ಯ ಇರುತ್ತೆ. ಅಂದ್ರೆ ಒಂದು ಮನೆಯಲ್ಲಿ 12-13 ಮಕ್ಕಳಿರುವಂತ ತಂದೆ ತಾಯಿ, ಒಂದು ಮನೆಯಲ್ಲಿ ಮಕ್ಕಳಿಲ್ಲದೆ ಇರುವಂತ ತಂದೆ ತಾಯಿ. ಅಶ್ವಥ್ ಅವರು ಕೇಳಿದ್ರು, ಸುಮ್ಮನೆ ಹೆಚ್ಚು ಮಾತಿಲ್ಲ, ಒಂದ್ ಮಗುವಿನ ಪಾತ್ರ ಮಾಡಕ್ಕೆ ಬರ್ತೀಯಾ ಬಾ ಅಂತಂದ್ರು. ಇಲ್ಲ ನಾವು ಓದ್ಬೇಕು, ನಾನು ನಮ್ಮ ತಂದೆ ತಾಯಿನ ಬಿಟ್ಟು ಬರಲ್ಲ ಅಂದ್ಬಿಟ್ಟೆ. ಹೀಗಾಗಿ ಬಹುಶಃ ಆ ಒಂದು ಅವಕಾಶ ಸಿಕ್ತಿತ್ತು ಗೊತ್ತಿಲ್ಲ. ನನ್ನ ಹಣೆಯಲ್ಲಿ ಬರ್ದಿಲ್ಲ, ಅದು ಸಿಗ್ಲಿಲ್ಲ. ಹೀಗಾಗಿ ಇದೇ ರೀತಿ ನಾನು ಪಯಣ ಮಾಡ್ಕೊಂಡು ಬಂದಾಗ ನನಗೆ ಏನು ಓದ್ಲಿ, ಏನ್ ಮಾಡ್ಲಿ ಅಂತ ಅನ್ಕೋತಿರ್ಬೇಕಾದ್ರೆ ಧಾರವಾಡದಲ್ಲಿ ಕಿತ್ತೂರು ಚೆನ್ನಮ್ಮ ಪಾರ್ಕಿನ ಒಂದು ತುದಿ ನಮ್ಮನೆ ಇದ್ರೆ, ಇನ್ನೊಂದು ತುದಿಯಲ್ಲಿ ಆ ಕಡೆ ದಿಕ್ಕಿನಲ್ಲಿ ಪ್ರೆಸೆಂಟೇಶನ್ ಕಾನ್ವೆಂಟ್ ಅಂತ ಹೇಳಿ ಒಂದು ಶಾಲೆ ಇತ್ತು. ಅಲ್ಲಿ ಪ್ರಾಥಮಿಕ ಶಾಲೆಯನ್ನು ಓದ್ಬೇಕಾಗಿತ್ತು ನಾನು. ಇದ್ರ ಮಧ್ಯದಲ್ಲಿ ನಾನು ನನ್ನ ಬಾಲ್ಯಕ್ಕೆ ಹೋಗ್ಬೇಕು, ಅದು ಬಿಟ್ಟು ಹೋಗಿದೆ. ನನ್ನ ವೃತ್ತಿ ರಂಗಭೂಮಿ ಹೇಳೋದಕ್ಕೆ ಮೊದಲು ಬಾಲ್ಯದ ಸ್ವಲ್ಪ ಹೇಳ್ಬಿಡ್ತೀನಿ. ನನಗೆ 3 ವರ್ಷ ಆಗಿದ್ದಾಗ ಗುಂಗುರು ಕೂದಲೆಲ್ಲ ಇತ್ತಂತೆ ನನಗೆ. ನಮ್ಮ ತಾಯಿಗೆ 6 ಮಕ್ಕಳು ಹೋಗಿ ಗರ್ಭಪಾತದಿಂದ ಮತ್ತೆ ಹುಟ್ಟಿ ಸತ್ತಂತ 6 ಮಕ್ಕಳ ನಂತರ ನಾನು 7ನೇ ಮಗು. ಬಹಳ ಅಪ್ಯಾಯಮಾನ ಮಾಡಿದ್ರು. ನನಗೆ ಜಡೆ ಎಲ್ಲ ಇತ್ತು. 3ನೇ ವರ್ಷಕ್ಕೆ ದಿಲ್ಲಿಯಲ್ಲಿ ನಮ್ಮ ತಂದೆ ನ್ಯೂಸ್ ಓದ್ತಾ ಇದ್ರಿಂದ ನಮ್ಮ ತಂದೆ ತಾಯಿ ಜೊತೆಗೆ ನಾನು, ನನ್ನ ತಮ್ಮ ಮುರಳಿ, ಅವನು ಇನ್ನೂ ಚಿಕ್ಕ ಮಗು, 6 ತಿಂಗಳ ಮಗು, ಇಬ್ರು ಅಲ್ಲಿ ನಾವು ದಿಲ್ಲಿ ವಾಸಿಗಳಾಗಿದ್ವಿ. ನೋಡಿ ಅದೃಷ್ಟ ಅನ್ನೋದು ಹೇಗೆ ಅಂದ್ರೆ, ದೈವ ಅದೃಷ್ಟ, ದೈವ ಕೃಪೆ ಅಂದ್ರೆ, ದಿಲ್ಲಿಯಲ್ಲಿ ಕನ್ನಡ ನ್ಯೂಸ್ ಓದ್ತಾ ಇದ್ದಂತ ನಮ್ಮ ತಂದೆ ಅಲ್ಲೇ ಪರ್ಮನೆಂಟ್ ಆಗಿ ಇದ್ದು ಬಿಟ್ಟಿದ್ರೆ ನಾನು ನಮ್ಮ ತಮ್ಮನೂ ದಿಲ್ಲಿ ವಾಲ ಆಗ್ಬಿಡ್ತಿದ್ವಿ. ಹಿಂದಿನೋ ಇನ್ಯಾವುದೋ ಭಾಷೆ ಕಲ್ತು ದಿಲ್ಲಿಲೇ ನೆಲೆಸ್ತಿದ್ವಿ. ನಮ್ಮ ತಂದೆನೂ ನ್ಯೂಸ್ ಎಡಿಟರ್ನ ಹೆಡ್ ಆಗಿದ್ರೆ ನಿವೃತ್ತರಾಗೋ ತನಕ ನಾವು ದಿಲ್ಲಿಯಲ್ಲೇ ಇರ್ತಿದ್ವೇನೋ. ಇರ್ಲಿ, ಆ ಪ್ರಸಂಗದಲ್ಲಿ ಆಮೇಲೆ ಮುಂದೆ ನಮ್ಮ ತಂದೆ